ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ಜಿಲ್ಲೆ ಗೆಜ್ಜಲಗೆರೆ ಸಮೀಪ ಇರುವಂತಹ ಬೃಹತ್ ಕರ್ನಾಟಕದ ಅತಿ ದೊಡ್ಡ ಸಾಯಿ ಮಂದಿರ ಅಂದರೆ ಪ್ರಖ್ಯಾತವಾಗಿರ್ತಕ್ಕಂತಹ ನಮ್ಮ ತಾತನ ಮನೆ ಗುರು ಪೂರ್ಣಿಮೆ ಪ್ರಯುಕ್ತ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ಅದ್ಭುತವಾಗಿ 12ನೇ ವರ್ಷದ ಗುರು ಪೂರ್ಣಿಮಾ ಕಾರ್ಯಕ್ರಮ ನಡೆಸಲಾಗಿದೆ. ಇನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ಸುಮಾರು 40ರಿಂದ 50 ಸಾವಿರ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಿ ನಮ್ಮ ತಾತನ ಮನೆ ಶಿರಡಿ ಸಾಯಿಬಾಬಾರವರ ದರ್ಶನವನ್ನು ಪಡೆದು ಭಕ್ತರು ಪುನೀತರಾದರು. ಈ ಕುರಿತು ಡೈಮಂಡ್ ಕನ್ನಡ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ. ಪ್ರಿಯ ವೀಕ್ಷಕರೇ, ಗುರು ಪೂರ್ಣಿಮೆ ಪ್ರಯುಕ್ತ ಬಹಳ ವಿಶೇಷವಾದಂಥ ದರ್ಶನ ವ್ಯವಸ್ಥೆ ಮಾಡಲಾಗಿದೆ. ಕರ್ನಾಟಕದ ಅತಿ ದೊಡ್ಡ ಸಾಯಿ ಮಂದಿರದಿಂದ ಪ್ರಖ್ಯಾತಿ ಪಡೆದುಕೊಂಡಿರ್ತಕ್ಕಂತಹ ಬೃಹತ್ ಶಿರಡಿ ಸಾಯಿಬಾಬಾ ಮಂದಿರ ಕುರಿತು ಸೋಷಿಯಲ್ ಮೀಡಿಯಾದವರೆಲ್ಲ ಕಳಿಸಿದ್ದಾರೆ. ವಿಶೇಷವಾಗಿ ಫೋನ್ ಮಾಡಿದ್ದಾರೆ. ಈ ಕುರಿತು ಭಕ್ತರೆಲ್ಲ ಏನೆಲ್ಲ ಮಾತನಾಡಿದ್ದಾರೆ ಹಾಗೂ ಅಭಿಮಾನಿಗಳೆಲ್ಲ ಏನು ಹೇಳಿದ್ದಾರೆ ಅನ್ನೋ ವಿಷಯವನ್ನು ತಿಳ್ಕೊಂಡು ಬನ್ನಿ. ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಡೈಮಂಡ್ ಕನ್ನಡ ಟಿವಿಯಲ್ಲಿ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಯೋಗೇಶ್ ಮಾತಾಡ್ತಾ ಇದ್ದೀನಿ. ಸೊ ಪ್ರಿಯ ವೀಕ್ಷಕರೇ, ಪ್ರತಿ ವರ್ಷವೂ ಕೂಡ ಗುರು ಹುಣ್ಣಿಮೆ ಅಂತ ಬಂತಂದರೆ ನಮ್ಮ ಮಂಡ್ಯದ ಬೃಹತ್ ಶಿರಡಿ ಸಾಯಿಬಾಬಾರವರ ದರ್ಶನವನ್ನು ಮಾಡೋದಕ್ಕೆ ಜಿಲ್ಲೆಯ ನಾನಾ ತಾಲೂಕು ಹಳ್ಳಿಗಳಿಂದ ಕೂಡ ಭಕ್ತರು ಕೂಡ ಆಗಮಿಸ್ತಾರೆ. ಸೊ ಪ್ರಿಯ ವೀಕ್ಷಕರೇ, ತಾವು ಬೆಳಿಗ್ಗೆಯಿಂದಲೂ ತಾವು ನೋಡ್ಬೋದು ಸರತಿ ಸಾಲಿನಲ್ಲಿ ಭಕ್ತರು ಬಂದು ದರ್ಶನವನ್ನು ಮಾಡಿಕೊಂಡು ಬಾಬಾರವರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಗುರು ಹುಣ್ಣಿಮೆ ಅಂತಂದರೆ ನಿಮಗೆಲ್ರಿಗೂ ಗೊತ್ತೇ ಇದೆ. ಸೊ ಈ ದಿವಸ ಭಾಳ ವಿಶೇಷವಾದಂಥ ದಿವಸ. ಸೊ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಗುರುಗಳಿಗೆ ಸೊ ಇವತ್ತು ಒಂದು ಏನಪ್ಪ ಅಂತಂದರೆ ಅವರಿಗೆ ಒಂದು ಗುರು ಪೂಜೆ ಮಾಡೋದ್ರ ಮುಖಾಂತರ ಅವರಿಗೆ ಒಂದು ನಮನವನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮ ಇದಾಗಿದೆ. ಸೊ ಹಾಗಾದರೆ ಈ ಗುರು ಹುಣ್ಣಿಮೆಯಲ್ಲಿ ಭಕ್ತರು ಕೂಡ ಬಂದು ಪ್ರಸಾದನ ಸ್ವೀಕರಿಸಿದ್ದಾರೆ. ಸರತಿ ಸಾಲಿನಲ್ಲಿ ಸುಮಾರು ಒಂದು 10,000ಕ್ಕೂ ಹೆಚ್ಚು ಜನ ಬೆಳಿಗ್ಗೆಯಿಂದ ದರ್ಶನ ಮಾಡಿದ್ದಾರೆ. ಸೊ ಇವತ್ತು ಕೂಡ ಭಾಳ ವಿಶೇಷವಾಗಿ ಪೂಜಾ ಅಲಂಕಾರಗಳಿಂದ ದೀಪದ ಒಂದು ಬೆಳಗು ಆರತಿ ತಮ್ಮೆಲ್ಲರೂ ಕೂಡ ಬೆಳಿಗ್ಗೆ ಕಾಕಡ ಆರತಿ ಆಗಿದೆ, ಮಧ್ಯಾಹ್ನ ಆರತಿ ಆಗಿದೆ, ಸಂಜೆ ಆರತಿ ಇನ್ನೇನೋ ಆಗಬೇಕು. ಸೊ ಭಕ್ತರು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿರುವಂಥ ನಮ್ಮ ಧರ್ಮಾಧಿಕಾರಿಗಳಾಗಿರುವಂಥ ಭಾಸ್ಕರ್ ಅವರು ಏನು ಹೇಳ್ತಾರೆ ಮತ್ತು ಭಕ್ತರು ಏನೆಲ್ಲ ಹೇಳ್ತಾರೆ ಸಂಪೂರ್ಣ ಅಪ್ಡೇಟ್ಸ್ ಕೊಡ್ತೀವಿ ನೋಡೋಣ. ಸುಮಾರು 20,000ಕ್ಕೂ ಹೆಚ್ಚು ಭಕ್ತರು ದರ್ಶನವನ್ನು ಮಾಡಿದ್ದಾರೆ. ಸೊ ನಿಮಗೆಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇದ್ದೀನಿ. ಮಂಡ್ಯದ ಶ್ರೀ ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ 12ನೇ ವರ್ಷದ ಗುರುಪೂರ್ಣಿಮೆ ಹಾಗೂ ಜಾತ್ರಾ ಮಹೋತ್ಸವ ನಡೀತಾ ಇದೆ. ನಮ್ಮ ಸಕ್ಕರೆ ನಾಡಿನಲ್ಲಿ ಇವತ್ತಿನ ಗುರುಪೂರ್ಣಿಮೆ ವಿಶೇಷವಾಗಿದೆ. 40ರಿಂದ 50 ಸಾವಿರ ಜನ ಸಾಯಿ ಬಂಧುಗಳು ಬಂದು ಬಾಬಾರವರ ದರ್ಶನ ಪಡೆದಿದ್ದಾರೆ. ಬಂಧುಗಳೇ, ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ. ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. 12ನೇ ವರ್ಷದ ಗುರು ಪೂರ್ಣಿಮೆ ನಮ್ಮೆಲ್ಲರ ಅದೃಷ್ಟದ ದಿನ ಅಂತ ಹೇಳ್ಬೋದು. ಯಾಕೆಂತಂದರೆ ಗುರುವಾರ ಸಿಕ್ಕಿರೋದ್ರಿಂದ ನಮ್ಮೆಲ್ಲರಿಗೂ ಒಂದು ಅದೃಷ್ಟ ಸಿಕ್ಕಿದೆ ಎಂದಾಗಿದೆ. ಸುಮಾರು ಕಷ್ಟದಿಂದ ಕೂಡಿ ಹಂತ ಹಂತವಾಗಿ ಈ ತಾತನ ಮನೆ ಇವತ್ತು ಬೃಹತ್ಕಾರವಾಗಿ ಬೆಳೀತಾ ಇದೆ. ಅದಕ್ಕೆ ಎಲ್ಲ ಭಕ್ತಾದಿಗಳೇ ಕಾರಣ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರಬೇಕು ಅಂತ ಕೇಳ್ಕೊಳ್ತೀವಿ. ಅದಕ್ಕೆ ನಮ್ಮ ಗುರುಗಳಾದ ಸಾಯಿ ಭಾಸ್ಕರ್ ಅವರ ಶ್ರಮ ತುಂಬ ಇದೆ. ಇದರಲ್ಲಿ ಅವರೆಲ್ಲರನ್ನೂ ಒಗ್ಗೂಡಿಸಿ ಈ ಒಂದು ಸಂಸ್ಥೆಯನ್ನು, ಈ ಒಂದು ದೇವಾಲಯವನ್ನು ನಿರ್ಮಿಸೋಕ್ಕೆ ಭಾಳ ಕಷ್ಟಪಟ್ಟಿದ್ದಾರೆ. ಭಗವಂತ ಅವ್ರಿಗೂ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೇದು ಮಾಡಲಿ. ಈ ಸಾಯಿಬಾಬನ ದರ್ಶನವನ್ನು ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಬಂದು ಇವೆಲ್ಲ ಸೇವೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಬೋದು. ತಮ್ಮ ಹೆಸರು? ಸಂತೋಷ್ ಗೆಜ್ಜಲಗೆರೆ. ಎಲ್ಲ ಒಳ್ಳೆ ಭಕ್ತರು ಬರ್ತಾ ಇದ್ದಾರೆ, ಒಳ್ಳೇದಾಗ್ತಾಯಿದೆ. ಯಾರ ಮೇಲೆ ಮೋಸ ಆಗಿಲ್ಲ. ಒಳ್ಳೆಯ ಸಾಯಿಬಾಬಾ ಎಲ್ಲರಿಗೂ ಅನುಕೂಲ ಆಗಿ ಈ ಕಡೆ ನೋಡಿ ಕೇಳಿದ್ದ ಅವ್ರಿಗೆ ಕೇಳಿದ ವಾರಲ್ಲೇ ಬರ್ತಾ ಇದ್ದಾರೆ. ಅದು ಸಾಕಷ್ಟು ಭಕ್ತಾದಿಗಳಲ್ಲಿ ಒಳ್ಳೆಯದಾಗಿದೆ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ಜಗದೀಶ್ ಬೀಗೌಡಿಗೆರೆ. ಲೋಕಲ್ ಪ್ಲೇಸಲ್ಲಿ ಇರೋದ್ರಿಂದ ಜನಗಳಿಗೆ ಓಡಾಡೋಕ್ಕೆ ಒಳ್ಳೆ ಖುಷಿ ಆಗ್ತಿದೆ. ಮತ್ತು
ಎಲ್ಲವೂ ಖುಷಿಯಾಗ್ತದೆ. ನಿಮ್ಮ ಹೆಸರು? ಧರ್ಮ ಶ್ರೇಷ್ಠ. ಈ ಧರ್ಮದಲ್ಲಿ ನಾವು ತುಂಬ ಉಳಿಸ್ಬೇಕು, ದೇವಾಲಯಗಳು ಸಂಸ್ಕೃತಿಯನ್ನು ಉಳಿಸ್ಬೇಕು. ಅದಕ್ಕೋಸ್ಕರ ನಾವು ದೇವಾಲಯಗಳನ್ನು ಹೆಚ್ಚು ಹೋಗಿ ನಾವು ವೀಕ್ಷಣೆ ಮಾಡಬೇಕು. ಯಾವುದೇ ಆಧ್ಯಾತ್ಮಿಕವಾದಂತಹ ದೇವಾಲಯಗಳಿಗೆ ನಾವು ವೀಕ್ಷಣೆ ಕೊಡ್ತಾ ಇರ್ಬೇಕು. ಯಾಕಂದರೆ ಇವೆಲ್ಲ ನಾವು ಇವತ್ತು ಬರ್ತಾ ಇರ್ಬೋದು, ಆಧುನಿಕವಾಗಿ ಹಿಂದೂ ಏನಿದೆಯೋ ಎತ್ತಿದೆಯೋ ಗೊತ್ತಿರಲ್ಲ. ಹಳೆ ಕಾಲದಲ್ಲಿ ಏನು ಸಂಸ್ಕೃತಿ ಇದೆಯೋ ಅವ್ರು ಏನು ಪಾಲನೆ ಮಾಡ್ಕೊಂಡು ಬಂದಿರ್ತಾರೋ ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಧರ್ಮ ಉಳಿಸೋಕ್ಕೋಸ್ಕರನಾದ್ರೂ ನಾವು ಬರಲೇಬೇಕು ದೇವಾಲಯಗಳಿಗೆ. ಇಲ್ಲ ಅಂತಂದರೆ ಇವತ್ತಿನ ಸರ್ಕಾರದ ನೋಡ್ತಾ ಇದ್ರು ಅಂತಂದರೆ ಬರೀ ಮಸೀದಿಗಳು ಇವಕ್ಕೆ ಹಣ ಕೊಡ್ತಾ ಇದ್ದಾರೆ. ನಮ್ಮ ಮುಂದಿನ ದಿನಗಳಲ್ಲಿ ನಾವು ನೋಡೋದೇ ಅಪರೂಪ ಆಗೋಗುತ್ತೆ. ಓಕೆ. ಹಿಂದಿನ ದಿನಗಳಲ್ಲಿ ದೇವಾಲಯಗಳನ್ನು ನಾವು ನೋಡೋದನ್ನೇ ಅಪರೂಪ ಆಗೋಗುತ್ತೆ. ಸೊ ಎಲ್ಲ ಧರ್ಮ ನಮ್ಗಿರೋದೇ ಒಂದು ರಾಷ್ಟ್ರ, ಏನು ಅಂತಂದ್ರೆ ಹಿಂದೂ ರಾಷ್ಟ್ರ. ಇದಕ್ಕೋಸ್ಕರ ಬರಬೇಕು, ಎಲ್ಲರೂ ನಮ್ಮ ಧರ್ಮವನ್ನು ಪಾಲನೆ ಮಾಡಬೇಕು, ಧರ್ಮ ರಕ್ಷಣೆಯನ್ನು ಮಾಡಬೇಕು, ಗೋವು ರಕ್ಷಣೆಯನ್ನು ಮಾಡಬೇಕು. ಇದಕ್ಕೋಸ್ಕರ ನಿಲ್ಲಬೇಕು. ಬರೀ ಬಂದೋದು ಫೋಟೋ ತಗೊಳ್ಳೋದು ಅಲ್ಲ, ಧರ್ಮವನ್ನು ಪಾಲಿಸ್ಬೇಕು. ಎಲ್ಲ ಇದಕ್ಕೆಲ್ಲ ಕುಂಕುಮನೇ ನಮ್ಗೆ ಒಂದು ಶ್ರೇಷ್ಠ. ಥ್ಯಾಂಕ್ ಯು. ನಿಮ್ಮ ಹೆಸರು? ನಿತಾನಂತ. ಕೌಶಿಕ್ ಅಂತ. ಹೇಳಿ ಬ್ರದರ್. ಪ್ರತಿ ವರ್ಷ ಗುರುಪೂರ್ಣಿಮೆಯಲ್ಲಿ ದೇವಸ್ಥಾನಕ್ಕೆ ಬರ್ತೀವಿ. ಇದು ಕರ್ನಾಟಕದ ದೊಡ್ಡ ಸಾಯಿಬಾಬಾ ಮಂದಿರ. ಇದು ಬಂದ್ಮೇಲೆ ನೀವು ನೋಡಿರೋ ಥರ ಚಲನಚಿತ್ರ ನಟರ ಶಿವರಾಜ್ ಕುಮಾರ್ ಅವರಿಗೆ ಆರೋಗ್ಯ ವೃದ್ಧಿ ಆಯಿತು. ಆ ರೀತಿ ನಾವು ಒಂದು ಕೆಲವೊಂದಷ್ಟು ಆಸೆಗಳನ್ನ ಕನಸುಗಳನ್ನ ಕಟ್ಕೊಂಡು ಈ ದೇವಸ್ಥಾನಕ್ಕೆ ಬಂದಿರ್ತೀವಿ. ಈ ದೇವಸ್ಥಾನಕ್ಕೆ ಬಂದಮೇಲೆ ನಮ್ಮದು ಒಂದು ಅಷ್ಟು ಕನಸುಗಳು ಪೂರೈಸ್ತೀವಿ. ಮುಂದೆ ಇನ್ನೆಚ್ಚು ಭಾಗ್ಯ ನಮಗೆ ಕರುಣಿಸ್ಲಿ ಅಂತ ಸಾಯಿಬಾಬನ ಹತ್ರ ಕೇಳಿಕೊಂಡು ಇದೇ ರೀತಿ ಪ್ರತಿ ವರ್ಷ ಬಂದು ಬಾಬನ ಸೇವೆನ ನಾವು ಮಾಡ್ತೀವಿ. ಓಕೆ. ನಿಮ್ಮ ಹೆಸರು? ಕೌಶಿಕ್.